ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಭದ್ರ ಅವರು ವಿದ್ಯೆಯವ್ರಿಗೆ ಹೇಳ್ತಾರೆ, ನೀನು ಯಾರಿಗೂ ಎದುರ್ಕೋಬೇಕಾಗಿಲ್ಲ, ಗೊತ್ತಾದ್ರೂ ನಾನು ಅವ್ರನ್ನ ಸುಮ್ಕೆ ಬಿಡೋಕ್ಕಲ್ಲ, ಧೈರ್ಯವಾಗಿ ಹೇಳು, ನಿನ್ನನ್ನು ಕೇಳ್ತಾ ಇರೋದು, ಧೈರ್ಯವಾಗಿ ಹೇಳು, ಎದುರ್ಕೋಬೇಡ ಅಂತ ಭದ್ರವ್ರು ಹೇಳ್ತಾರೆ. ಆಗ ವಿದ್ಯೆಯವರು ಕೈನ ಸುಭಾಷ್ ಕಡೆಗೆ ತೋರಿಸಿದಾಗ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಕೋಪದಲ್ಲಿ ಶಿವರಾಮೇಗೌಡರು ಹೇಳ್ತಾರೆ, ಏನು ಹೇಳ್ತಾ ಇದೀಯ ನೀನು ಅಂತ ಕೇಳಿದಾಗ ವಿದ್ಯಾ ಹೇಳ್ತಾರೆ, ದಿಟಾನೇ ಹೇಳ್ತಾ ಇದ್ದೀನಿ ಮಾವಯ್ಯ, ನಾನು ಅವರು ಅದನ್ನೆಲ್ಲ ಕದಿಬೇಕು ಅನ್ನೋ ಉದ್ದೇಶದಿಂದ ಲಾಕರ್ ಕೀನ ಡೂಪ್ಲಿಕೇಟ್ ಮಾಡಿಸ್ಬೇಕು ಅಂತವ, ನಂತವ ಇರೋ ಕೀನ ಸೋಪ್ಗೆ ಹಚ್ಚಿ ಹಾಯ್ಕೊಂಡು ತಗೊಂಡೋಗಿದ್ರು ಇವರು. ಮಾವಯ್ಯ, ನಾನು ಸ್ನಾನ ಮುಗಿಸಿ ಬರೋವಷ್ಟರಲ್ಲಿ ಕೀಯಲ್ಲಿ ಸೋಪಿನ ಹಚ್ಚು ಬಿದ್ದಿತ್ತು. ಏನು ಸೋಪಿನ ವಾಸನೆ ಬರ್ತಾ ಇದೆಯಲ್ಲ ಅಂತ ಕೀ ಎತ್ಕೊಂಡು ನೋಡಿದ್ರೆ ಸೋಪು ಅದಕ್ಕೆ ಮೆತ್ಕೊಂಡಿತ್ತು. ಕೀನ ಎತ್ಕೊಂಡ್ಬಿಟ್ಟು ಮೂಸ್ ನೋಡ್ಬಿಟ್ಟು ಸೋಪಿನ ವಾಸನೆ ಬರ್ತೈತಲ್ಲ, ಹಂಗಾದ್ರೆ ನಾನು ಸ್ನಾನಕ್ಕೆ ಹೋದಾಗ ರೂಮಿಗೆ ಬಂದ್ಬಿಟ್ಟು ಕೀ ಹಚ್ಚನ ಸೋಪಿಗೆ ಹಾಕ್ಕೊಂಡು ಹೋಗಿದಾರ ಅನ್ನಂಗಾಯ್ತು ಅಂತ ಫ್ಲ್ಯಾಶ್ ಬ್ಯಾಕ್ನ ಶಿವರಾಮೇಗೌಡರಿಗೆ ಹೇಳ್ತಾರೆ. ಇವ್ರು ಯಾವಾಗ ಕೀನ ಬಳಸ್ಕೊಂಡು ಡೂಪ್ಲಿಕೇಟ್ ಕೀನ ಮಾಡಿಸಿದಾರಂತ ಗೊತ್ತಾಯ್ತು, ಅವಾಗಲೇ ನಾನು ಯಾರಿಗೂ ಕಾಣ್ದಂಗೆ ದುಡ್ಡು ಹಾಗೆ ಫೈಲ್ನೆಲ್ಲ ತಗೊಂಡೋಗಿ ಅಲ್ಲಿ ಮಡಗಿದ್ದೆ, ಗೋಡಮಲ್ಲಿ ತಗೊಂಡೋಗಿ ಮುಚ್ಚಿಟ್ಬಿಟ್ಟು ಹಾಗೆ ಅಡಿಕೆ ಮಟ್ಟೆ ಎಲ್ಲ ಅದ್ರ ಮೇಲೆ ಹೇರಿದ್ದೆ ಅಂತ ಫ್ಲ್ಯಾಶ್ ಬ್ಯಾಕ್ನ ಎಕ್ಸ್ಪ್ಲೇನ್ ಆಗಿ ಶಿವರಾಮೇಗೌಡರಿಗೆ ವಿದ್ಯೆಯವ್ರು ಹೇಳ್ತಾರೆ. ಸುಭಾಷ್ ಇದನ್ನೆಲ್ಲ ಕೇಳಿಸ್ಕೊಂಡು ಹೇಳ್ತಾರೆ, ಎಷ್ಟು ದೊಡ್ಡ ಅಪಾದನೆ ಮಾಡ್ತಾ ಇದೀಯಾ, ನಾನು ಇಂಥ ಕೆಲಸ ಮಾಡ್ತೀನ, ನೋಡಮ್ಮ ಇವಳನ್ನ, ನಾನು ಊಹೆ ಮಾಡದೇ ಇರೋಂತಹ ಕೆಲಸನ ನಾನು ಮಾಡಿದ್ದೀನಿ ಅಂತ ಎಷ್ಟು ಸುಲಭವಾಗಿ ಆರೋಪ ಮಾಡ್ತಾವಳೆ ಅಂತ ಸುಭಾಷ್ ಹೇಳ್ತಾರೆ. ಇಂಥ ಅನ್ಯಾಯವ ನಾನು ಎಲ್ಲೂ ನೋಡಿಲ್ಲ, ಏನವ ವಿದ್ಯೆ ಇದೆಲ್ಲ, ಯಾಕವ ಸುಳ್ಳು ಹೇಳ್ತಾ ಇದೀಯಾ ಅಂತ ಈಶ್ವರಿ ಕೇಳಿದಾಗ ವಿದ್ಯಾ ಹೇಳ್ತಾರೆ, ನಾನು ಸುಳ್ಳು ಹೇಳ್ತಾ ಇಲ್ಲ ಚಿಕ್ಕತ್ತೆ, ನಿಮ್ಮ ಮಗ ಕಳ್ತನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು ಸತ್ಯ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ವಿದ್ಯಾ. ಸರಿ ಕಣವ, ನೀನ್ ಹೇಳ್ದಂಗೆ ಅದು ಸತ್ಯ ಆಗಿದ್ದಿದ್ರೆ ಆಗ್ಲೇ ಯಾಕೆ ನೀನ್ ಬಾವನ್ ತಾವ್ ಹೇಳಿಲ್ಲ, ಕಣವ, ಬಾವನ್ ಕೈಲಿ ಹೇಳಕ್ ಆಗ್ಲಿಲ್ಲ ಅಂದ್ರೆ ಭದ್ರತಗನೋ ಇಲ್ಲೋ ನಂತವನೋ ಹೇಳ್ಬೇಕಾಗಿತ್ತಲ್ಲ, ಆಗ್ಲೇ ಈ ನನ್ ಮಗನ್ ಮುಖಕ್ಕೆ 4 ಬಾರಿಸ್ತಿದ್ದೆ, ಅದನ್ ಬಿಟ್ಟು ಈಗ ನಿನ್ ಕುತ್ತಿಗೆಗ್ ಬಂದೈತಂತ ನನ್ ಮಗನ್ ಮೇಲೆ ಹೇಳ್ತಾ ಇದೆಯಲ್ಲ, ತಪ್ಪಲ್ವಾ ಅಂತ ಈಶ್ವರಿ ಕೇಳ್ತಾರೆ. ಹೆಂಗವ ಇದನ್ನೆಲ್ಲ ನಂಬೋದು ಭಾವ, ಇವಳನ್ನ ನನ್ ಮಗನ್ ಕಂಡ್ರೆ ಹೊಟ್ಟೆ ಉರಿ, ಅವನನ್ನ ಅಟ್ಟಿಗೆ ಸೇರಿಸ್ಕೊಂಡು ವ್ಯವಹಾರ ವಹಿಸ್ಬಿಟ್ರಲ್ಲ, ಅದಕ್ಕೆ ಹಿಂಗೆಲ್ಲ ಆಡ್ತಾವಳೆ ಅಂತ ಈಶ್ವರಿ ಹೇಳ್ತಾರೆ. ಇವಳಿಗೆ ನನ್ ಮಗನ್ ಏಳಿಗೆನ ಸಹಿಸಕ್ ಆಯ್ತಾ ಇಲ್ಲ ಭಾವ, ಯಾವುದೇ ಕಾರಣಕ್ಕೂ ಇವಳ ಮಾತನ್ನ ಮಾತ್ರ ನೀವು ನಂಬಕ್ ಹೋಗ್ಬೇಡಿ, ಲೇ ಈ ಪಾರ್ಟಿ ಮತ್ಸರ ಮಾಡ್ಕೊಂಡಿರೋ ನೀನು ಯಾವುದೇ ಕಾರಣಕ್ಕೂ ಉದ್ಧಾರ ಆಗಕ್ಕಿಲ್ಲ ಕಣೆ ಅಂತ ಶಾಪ ಹಾಕ್ತಾ ಇರ್ಬೇಕಾದ್ರೆ ಶಿವರಾಮೇಗೌಡರು ಈಶ್ವರಿ ಅಂತ ಜೋರಾಗಿ ಕೂಗ್ಬಿಡ್ತಾರೆ. ನಿಂತವ ಸಾಕ್ಷಿ ಇಲ್ದೆ ಪರಿಣಾಮ ಬೇರೆ ಕಡೆ ತಿರ್ಸಕ್ ಹೋದ್ರೆ ಅದು ನೆಟ್ಟಗಿರಕ್ಕಿಲ್ಲ, ಒಬ್ಬರ ಬಗ್ಗೆ ತಿಳ್ಕೊಳ್ಳೋದೆ, ಆರೋಪಕ್ಕೆ ತಕ್ಕ ಸಾಕ್ಷಿ ಇಲ್ದೆ ಯಾರ ಮೇಲೂ ನಾನು ಆರೋಪ ಮಾಡಕ್ಕಿಲ್ಲ ಮಾವಯ್ಯ, ನಾನು ಏನ್ ಹೇಳಿದ್ನೋ ಅದಕ್ಕೆಲ್ಲ ಸಾಕ್ಷಿ ನಂತವ ಅದೇ ಅಂತ ವಿದ್ಯೆ ಹೇಳ್ತಾರೆ. ಬಿಟ್ಟು ಹೇಳಿದ್ರೆ ಆಗಕ್ಕಿಲ್ಲ, ಅದೇನ್ ಸಾಕ್ಷಿ ಐತಂತ ತಂದು ತೋರ್ಸು ಅಂತ ಈಶ್ವರಿ ಹೇಳ್ತಾರೆ. ಖಂಡಿತವಾಗ್ಲೂ ತೋರಿಸ್ತೀನಿ ಚಿಕ್ಕತ್ತೆ, ಕ್ವಾಟ್ಲೆ ಅಣ್ಣಯ್ಯ ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ಸಿದ್ಧವಾಗಿದೆ ಅತ್ತಿಗೆಮ್ಮ ಅಂತ ಕ್ವಾಟ್ಲೆ ಹೇಳ್ತಾರೆ, ಮೊಬೈಲ್ನ ತಗೊಂಡೋಗಿ ಲಾಕರ್ ಇರೋ ರೂಮಲ್ಲಿ ರೆಕಾರ್ಡಿಂಗ್ ಅಲ್ಲಿ ಇಟ್ಟಿದ್ದೆ, ಅಷ್ಟರಲ್ಲಿ ಸುಭಾಷ್ ಬಂದು ಲಾಕರ್ ಚೆಕ್ ಮಾಡಿದ್ದು ರೆಕಾರ್ಡ್ ಆಗಿದೆ ಅಂತ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಕ್ವಾಟ್ಲೆ ಅವರು. ನೀವೇ ನೋಡ್ರಿ, ಎಲ್ಲ ಫೋನಲ್ಲಿ ರೆಕಾರ್ಡ್ ಆಗಿದೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಈ ವಿಷಯ ಕೇಳ್ತಿದ್ದ ಹಾಗೆ ಸುಭಾಷ್ ಹಾಗೆ ಈಶ್ವರಿ ಅವ್ರು ಶಾಕ್ ಆಗ್ಬಿಡ್ತಾರೆ. ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋವನ್ನ ಓಪನ್ ಮಾಡ್ಬಿಟ್ಟು ಗೋವಿಂದ ಅವ್ರ ಕೈಗೆ ಕೊಡ್ತಾರೆ ಕ್ವಾಟ್ಲೆ ಅವರು. ಅದನ್ನ ನೋಡ್ಬಿಟ್ಟು ಗೋವಿಂದ ಅವ್ರು ಶಾಕ್ ಆಗ್ಬಿಡ್ತಾರೆ. ಏನ್ಲ ಗೋವಿಂದ, ಏನಾಯ್ತೋ ವಿಡಿಯೋದಲ್ಲಿ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಅಣ್ಣ, ವಿದ್ಯೆ ಹೇಳ್ತಾ ಇರೋದು ನಿಜ ಕಣ ಅಂತ ಹೇಳ್ತಾರೆ ಗೋವಿಂದ ಅವರು. ಹಾಗೆ ಶಿವರಾಮೇಗೌಡರು ಸಹ ವಿಡಿಯೋವನ್ನ ನೋಡ್ತಾರೆ. ವಿಡಿಯೋ ನೋಡ್ತಿದ್ದಾಗೆ ಶಿವರಾಮೇಗೌಡರು ಕೋಪ ಮಾಡ್ಕೊಂಡು ಛೇ ಅನ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಇಲ್ಲ ಇದೆಲ್ಲ ಸುಳ್ಳು, ಇವರೆಲ್ಲ ಸೇರ್ಕೊಂಡು ಸಂಚ್ ಮಾಡಿದ್ದಾರೆ, ನನ್ನ ಮಗನ್ ಕಂಡ್ರೆ ಆಗಲ್ಲ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಈಗೇನೋ ಬಂದದಲ್ಲ AI ಆ ವಿಡಿಯೋನ ಮಾಡ್ಕೊಂಬಂದು ನನ್ನ ಮಗ ಅಂತ ನಿಮಗೆಲ್ಲ ತೋರಿಸ್ತವ್ರೆ, ಏನ್ ಅಟ್ಟಿ ತನಕ ಚಿರತೆ ಹುಲಿ ಬಂದ್ಬಿಟ್ಟು ಜನಗಳನ್ನ ಎತ್ಕೊಂಡು ಹೋಗೋದು ನಾನೇ ನೋಡಿದೀನಿ, ಇದೆಲ್ಲ ಮಾಡ್ಸೋದು ದೊಡ್ಡ ಕೆಲ್ಸವಾ ಅಂತ ಕೇಳ್ತಾರೆ ಈಶ್ವರಿ ಅವರು. ನನ್ ಮಗ ಪಾಪ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನಕಲಿ ಇದೆಲ್ಲ, ನಿಮ್ಮನ್ನ ನಂಬ್ಸಕ್ಕೆ ಇದೆಲ್ಲ ನಕಲಿ ತೋರಿಸ್ಬಿಟ್ಟು ನಿಮ್ಮನ್ನ ಬೆರಗಾಕ್ಸಕ್ ನೋಡ್ತಾ ಇದಾರಂತ ಹೇಳ್ತಾರೆ ಈಶ್ವರಿ. ವಿಡಿಯೋನ ನಕಲಿ ಅಂತ ಹೇಳಿದ್ರೆ ಸತ್ಯನ ಮರೆ ಮಾಚೋಕೆ ಆಗಲ್ಲ ಚಿಕ್ಕತ್ತೆ, ಅಲ್ಲಿ ನಿನ್ ಮಗನ್ ಮುಖದಲ್ಲಿ ನೋಡಿ ಬೆವ್ರನ ಅಂತ ವಿದ್ಯೆ ಹೇಳ್ತಾರೆ. ಅವ್ರ ಕಣ್ಣಲ್ಲಿ ಕಾಣ್ತಾ ಇರೋ ಆತಂಕ ನೋಡಿ ಚಿಕ್ಕತ್ತೆ, ಈ ವಿಡಿಯೋ ಜೊತೆಗೆ ಅವ್ರ ಮುಖನೂ ಸತ್ಯ ಹೇಳ್ತಾ ಐತೆ. ಒಂದು ನೆನ್ಪಿರ್ಲಿ, AI ಮಾಡ್ಸಿರೋ ನಾಟಕಕ್ಕೆ ಇಷ್ಟೊಂದು ಜೀವ ಅಂತೂ ಬರಕಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ನೀವು ಸಿಕ್ಕಾಕೊಂಡಿದೀನಿ ಅಂತ ಬೆವರ್ತಾ ಇಲ್ವೇ, ಕಟ್ಟಿರೋ ಜಾಲದಲ್ಲಿ ಎಲ್ಲಿ ಸಿಕ್ಕಿ ಬೀಳ್ತೀನೋ ಅಂತ ಬೆವರ್ತಾ ಇದ್ದಾನೆ ಅಂತ ಈಶ್ವರಿ ಹೇಳ್ತಾರೆ. ಸತ್ತಿದ್ಮೇಲೆ ನಿಂತಿರೋರಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಚಿಕ್ಕತ್ತೆ, ಈ ಸತ್ಯ ಕಣ್ಮುಂದೆ ಇದೆ, ಬೇಕಾದ್ರೆ ನೀವೇ ಇನ್ನೊಂದ್ಕಿತ ನೋಡಿ ಅಂತ ವಿದ್ಯೆ ಹೇಳ್ತಾರೆ. ನೋಡ್ರೆ ಬೇಕಾದ್ರೆ ನೀವೇ ಇನ್ನೊಂದ್ಸಲ ನೋಡಿ ಅಂತ ವಿದ್ಯೆ ಹೇಳ್ತಾರೆ.
ಈ ಕಡೆ ನೋಡ್ರೆ ಭದ್ರಾಜ್ಜಿ ಹೇಳ್ತಾರೆ, ಅಯ್ಯೋ ದೇವ್ರೆ, ಸ್ವಂತ ಮನೆಯಲ್ಲೇ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ಅಂತ ಬುದ್ಧಿ ಇವ್ನಿಗೆ ಯಾಕಪ್ಪ ಕೊಟ್ಟೆ? ಏ ಪಾಪಿ, ಯಾಕ್ಲೆ ಇಂಥ ಕೆಲಸ ಮಾಡ್ದೆ? ಇಂಥ ಕೆಲಸ ಮಾಡೋದಕ್ಕೆ ನಿನ್ಗೆ ಹೆಂಗ್ಲ ಮನ್ಸ್ ಬಂತು ಅಂತ ಕೇಳ್ತಾರೆ ಭದ್ರಾಜ್ಜಿ. ಭದ್ರಾ ವಿಡಿಯೋ ನೋಡ್ತಿದ್ದಾಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ಲೇ ಸುಭಾಷ, ಇಂಥ ಕೆಲಸ ಮಾಡೋದಕ್ಕೆ ಯಾರ್ಲ ನಿನಗೆ ಕುಮ್ಮ ಕೊಟ್ಟಿರೋದು? ಇಲ್ನು ದುಡ್ಡನ್ನ ಯಾಕ್ಲ ಕಳ್ತನ ಮಾಡ್ದೆ? ಅಯ್ಯೋ ಅಣ್ಣ, ನೀನ್ ಅದನ್ನೆಲ್ಲ ನಿಜ ಅಂತ ನಂಬ್ತಾ ಇದೀಯಾ? ನಂಬೇಡ ಅಣ್ಣ, ಅದೆಲ್ಲ ಸುಳ್ಳು ವಿಡಿಯೋ ಅಂತ ಸುಭಾಷ್ ಹೇಳ್ತಾರೆ. ಲೇ ಸುಮ್ಕೆ ನಿಂತ್ಕೊಂಡ್ಲಾ, AI ವಿಡಿಯೋ ಅಥವಾ ನಿಜವಾದ ವಿಡಿಯೋ ಯಾವುದು ಅಂತ ನನಗೆ ಗೊತ್ತಾಗಲ್ಲ ಅನ್ನೋ ಅಷ್ಟು ದಡ್ಡ ಅಂತ ತಿಳ್ಕೊಂಡಿದೀಯ ನನ್ನನ್ನ? ಇಲ್ಲ ಕಣ್ ಭದ್ರಾ ಅಂತ ಈಶ್ವರಿ ಹೇಳ್ತಾ ಇರ್ಬೇಕಾದ್ರೆ ಭದ್ರವ್ರು ಹೇಳ್ತಾರೆ, ಚಿಕ್ಕವ್ವ, ಇವತ್ತು ನೀನು ಅವನ್ನ ಕಾಪಾಡಕ್ ಬರ್ಬೇಡ. ಯಾಕಂದ್ರೆ ಅವ್ನು ತಪ್ಪು ಮಾಡಿರೋದಕ್ಕೆ ಸಾಕ್ಷಿ ಕಣ್ಮುಂದೆನೆ ಐತೆ. ಸತ್ಯನ ಅವನ ಬಾಯಲ್ಲಿ ಹೆಂಗ್ ಬಿಡಿಸ್ಬೇಕಂತ ನನಗೆ ಸಂದಾಗ ಗೊತ್ತದೆ. ಸುಮ್ಕೆ ಇದ್ರೆ ಒಳ್ಳೇದು. ಈಗ ನೀನ್ ಸತ್ಯ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಭದ್ರ ಕೋಪ ಮಾಡ್ಕೋತಾರೆ. ಇನ್ನೇ ಕೇಳ್ತಾ ಇರೋದು, ಹೇಳ ಅಂತ ಹೇಳಿದಾಗ ಸುಭಾಷ್ ಸುಮ್ಮನೆ ನಿಂತಿರ್ತಾರೆ. ಆಗ ಭದ್ರ ಅವ್ರಿಗೆ ಕೋಪ ಬಂದ್ಬಿಟ್ಟು ಕೆನ್ನೆಗೆ 4-5 ಬಾರಿಸಿದಾಗ ಹೇಳ್ತೀನಿ ಅಣ್ಣ ಅಂತ ಸುಭಾಷ್ ಒಪ್ಕೋತಾರೆ. ಅಣ್ಣ, ಆ ವಿಡಿಯೋದಲ್ಲಿ ಇರೋದು ನಾನೇಯ? ಗೋವಿಂದ ಅವರು ಸುಭಾಷ್ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಈಶ್ವರಿ ಅವ್ರಿಗೆ ಹೇಳ್ತಾರೆ, ಏನೇ ಇಷ್ಟೊತ್ತು ಅದು AI ವಿಡಿಯೋ ಅಂತ ಹೇಳ್ತಾ ಇದ್ದಲ್ಲ, ಈಗ ನಿನ್ನ ಕುಲಪುತ್ರನೇ ಒಪ್ಕೊಂಡಿದ್ದಾನಲ್ಲ, ಇದಕ್ಕೇನು ಹೇಳ್ತಿ ಅಂತ ಕೇಳ್ತಾರೆ ಗೋವಿಂದ ಅವರು. ಆಗ ಈಶ್ವರಿ ಅವರು ಗಾಬರಿ ಆಗ್ಬಿಟ್ಟು ಕೇಳ್ತಾರೆ, ಸುಭಾಷ, ಇದೆಲ್ಲ ಏನ್ಲಾ? ನೀನ್ ಇಂಥ ಕೆಲಸ ಮಾಡ್ದ್ಯಾ? ಯಾಕೋ ಇಂಥ ಮನೆ ಹಾಳು ಕೆಲಸ ಮಾಡ್ದೆ? ಸುಮ್ಕಿರ್ ಚಿಕ್ಕವ್ವ, ನಾನ್ ಬಾಯ್ ಬಿಡಿಸ್ತೀನಿ ಅಂತ ಭದ್ರ ಹೇಳ್ತಾರೆ. ಇದ್ರಲ್ಲಿ ಇರೋದು ನೀನೇ ತಾನೇ ಅಂತ ಭದ್ರ ಅವ್ರು ಕೇಳಿದಾಗ ಹ್ಞೂ ಅಣ್ಣ ಅಂತ ಸುಭಾಷ್ ಹೇಳ್ತಾರೆ. ಆದ್ರೆ ಡೂಪ್ಲಿಕೇಟ್ ಕೀನ ಮಾಡಿಸ್ಕೊಂಬಂದು ಓಪನ್ ಮಾಡಿದ್ ನೀನೇ ತಾನೇ ಅಂತ ಭದ್ರ ಕೇಳ್ತಾರೆ. ನಾನು ಲಾಕರ್ದು ಡೂಪ್ಲಿಕೇಟ್ ಕೀನ ಮಾಡಿಸ್ಕೊಂಬಂದಿದ್ದೇನೋ ದಿಟ. ಆದ್ರೆ ದಿಟ ಹೇಳ್ತೀನಿ ಅಣ್ಣ, ಆದ್ರೆ ಆ ಫೈಲ್ ಕದಿಯಕ್ಕಂತ ಈ ಕೆಲಸ ಮಾಡಿಲ್ಲ. ತಿನ್ನೆ ಹಾಕ್ಲಾ ಅಂತ ಭದ್ರ ಕೇಳಿದಾಗ ಸುಭಾಷ್ ಹೇಳ್ತಾರೆ, ಏನೋ ಖರ್ಚಿಗೆ ಕಾಸಿರ್ಲಿಲ್ಲ, ಬೇಕಾಗಿತ್ತು, ಅದಕ್ಕೆ ಇಂಥ ಕೆಲಸ ಮಾಡಿದೆ ಅಂತ ಸುಭಾಷ್ ಹೇಳ್ತಾರೆ. ಅದು ಬಿಟ್ರೆ ಈ ಫೈಲ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಣ್ಣ. ಇಲ್ಲ, ಅವ್ರು ಸುಳ್ಳು ಹೇಳ್ತವ್ರೆ ಅಂತ ವಿದ್ಯಾ ಹೇಳಿದಾಗ ಹಾಗೆ ಸುಭಾಷ್ ಹೇಳ್ತಾರೆ, ಇಲ್ಲ, ಹೇಳ್ತಾ ಇರೋದು ಸತ್ಯ, ನನಗೆ ಖರ್ಚಿಗೆ ಕಾಸು ಬೇಕಾಗಿತ್ತು. ಫೈಲ್ ಕದಿಯೋ ಕೆಲಸ ನಾನು ನಿಜವಾಗ್ಲೂ ಮಾಡಿಲ್ಲ ಅಣ್ಣ ಅಂತ ಹೇಳ್ತಾರೆ ಸುಭಾಷ್. ಆ ಫೈಲ್ಗೂ ನನಗೂ ಯಾವುದಕ್ಕೂ ಸಂಬಂಧ ಇಲ್ಲ. ಆಟಕ್ಕೂ ಆ ಫೈಲು ಅದ್ರೊಳಗೆ ಐತಂತ ನಾನು ದಿಟ್ಟವಾಗ್ಲೂ ಗೊತ್ತಿಲ್ಲ. ಸತ್ಯ ಹೇಳ್ತೀನಿ, ಎಲ್ರು ನನ್ನನ್ನು ನಂಬಿ ಅಂತ ಸುಭಾಷ್ ಹೇಳ್ತಾರೆ. ಏನೋ ಗೊತ್ತಿಲ್ಲದೆ ದುಡ್ಡುಗೋಸ್ಕರ ನಾನು ಇಂಥ ಕೆಲಸ ಮಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ ಸುಭಾಷ್. ಆದ್ರೆ ಯಾವ ಫೈಲ್ ಬಗ್ಗೆನೂ ಗೊತ್ತಿಲ್ಲ, ದೇವರಾಣೆ ನಂಗೆ ಗೊತ್ತಿಲ್ಲ ಅಣ್ಣ. ಫೈಲ್ ತಗೋಬೇಕು ಅಂತ ನನ್ನ ಯಾವ ಉದ್ದೇಶನೂ ಇರಲಿಲ್ಲ ಅಂತ ಸುಭಾಷ್ ಹೇಳಿದಾಗ ಮತ್ತೆ ಸುಳ್ಳು ಹೇಳ್ತೀಯನಂತ ಹೊಡೆಯಕ್ಕಂತ ಭದ್ರ ಹೋಗ್ತಾರೆ. ಆಗ ಕೋಪದಲ್ಲಿ ಶಿವರಾಮೇಗೌಡರು ಹೇಳ್ತಾರೆ, ನಿಲ್ಸೋ ಹೊಡೆಯೋದನ್ನ, ಎಡವಟ್ ಮಾಡಿರೋದು ನಿನ್ನ ಹೆಂಡ್ರು. ಇವಾಗ ಅದು ವಿರೋಧ ಪಕ್ಷದ ಕೈಗೆ ಸೇರಾಯ್ತು. ಅಡೋದ್ರಲ್ಲ, ಸೀಳಿದ್ರೂ ಏನು ಮಾಡೋಕ್ಕಾಗಕ್ಕಿಲ್ಲ. ಎಲ್ಲ ಎಕ್ಕುಟ್ಟೋಯ್ತು. ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಸಂಪಾದಿಸಿದ ಗೌರವ, ಮಾನ, ಮರ್ಯಾದೆ ಎಲ್ಲ ಹಾಳಾಗೋಯ್ತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇನ್ನು ಹೊತ್ತಿಗೆ ಎಲ್ಲ ಕಡೆಗೆ ಆ ಫೈಲ್ ಬಿಡುಗಡೆಯಾಗಿ ನಾನು ಪಕ್ಷದ ಮುಂದ್ಗುಟ್ಟೆ, ರಾಜ್ಯದ ಮುಂದ್ಗುಟ್ಟೆ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕಾಗುತ್ತೆ. ಅವಮಾನನ ನಾನು ಹೆಂಗ್ ಸಹಿಸ್ಕೊಡ್ಲಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಷ್ಟರಲ್ಲಿ ವಿದ್ಯಾಗೆ ಒಂದು ಕಾಲ್ ಬರುತ್ತೆ. ಆಗ ಫೋನ್ನ ರಿಸೀವ್ ಮಾಡಿಬಿಟ್ಟು ಹೇಳ್ತಾರೆ, ಹೌದೇ, ಶಾನೆ ಒಳ್ಳೆ ಕೆಲಸ ಮಾಡಿದೆ. ವಿದ್ಯಾ ಖುಷಿಯಾಗಿ ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಭದ್ರವ್ರು ಬಂದ್ಬಿಟ್ಟು, ಇಲ್ಲಿ ಮೊದಲೇ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನೀನು ಫೋನಲ್ಲಿ ಮಾತಾಡ್ತಾ ಇದೀಯಾ, ಅದರಲ್ಲಿ ನೀನು ಸಂತೋಷವಾಗಿ ಮಾತಾಡ್ತಾ ಇದೀಯಾ, ಇಡು ಫೋನ್ನ ಅಂತ ಹೇಳ್ತಾರೆ ಭದ್ರ. ಸರಿ, ಬಿರ್ನೆ ಕರ್ಕೊಂಬಂದ್ಬಿಡು ಅಂತ ಹೇಳ್ತಾರೆ ವಿದ್ಯಾ. ಗೌಡ್ರೆ, ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ವಿದ್ಯಾ. ಅದು ಯಾಕೆ ಕೋಪ ಮಾಡ್ಕೋಬಾರ್ದು, ಅದು ಯಾಕೆ ಸರಿಯಾಗಿ ನೆಟ್ಗೆ ಹೇಳು. ಗೌಡ್ರೆ, ಮಾವಯ್ಯ, ನೀವೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಮೋಸ ಆಗಿಲ್ಲ. ಯಾರೋ ಮಾಡಿರೋ ಮೋಸಕ್ಕೆ ನಾನು ಬಲಿ ಆಗಕ್ಕಿಲ್ಲ ಅಂತ ವಿದ್ಯಾ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಏನು ಹೇಳ್ತಾ ಇದೀಯ ನೀನು ಅಂತ ಕೇಳಿದಾಗ ವಿದ್ಯಾ ಹೇಳ್ತಾರೆ, ಆ ಫೈಲು ಆಚೆಗೆ ಬಂದರೆ ನಿಮ್ಮ ಹೆಸರು ಹಾಳಾಗುತ್ತೆ ಅಂತ ನೀವು ಅನ್ಕೊಂಡಿದ್ದೀರೋ? ಆ ಫೈಲು ಎಲ್ಲೂ ಹೋಗಿಲ್ಲ, ಜೋಪಾನವಾಗೇ ಅದೇ ಅಂತ ವಿದ್ಯಾ ಹೇಳ್ತಾರೆ. ನೀವು ಹೇಳ್ದಂಗೆ ಅದರಲ್ಲಿರೋ ಒಂದು ಅಕ್ಷರನೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಆ ಫೈಲು ದುಡ್ಡು ಎಲ್ಲ ಇಲ್ಲಿಗೆ ಬರ್ತಾ ಇದೆ ಅಂತ ವಿದ್ಯೆ ಹೇಳಿದಾಗ ಶಿವರಾಮೇಗೌಡರು ಖುಷಿಯಿಂದ ಹೇಳ್ತಾರೆ, ಫೈಲು ದುಡ್ಡು ಎಲ್ಲ ಬರ್ತಾ ಇದೆಯಾ? ಯಾರ ಹತ್ರ ಇತ್ತು, ಎಲ್ಲಿ ಸಿಕ್ತು ಅಂತ ಕೇಳ್ತಾರೆ. ಅಮ್ಮಿ, ನೀನು ಹೇಳ್ತಾ ಇರೋದೆಲ್ಲ ದಿಟ್ವೆ, ಅದೆಲ್ಲ ಹೆಂಗೆ ಸಿಕ್ತು ಅಂತ ಭದ್ರ ಕೇಳ್ತಾರೆ. ಅಲ್ಲೇ ಇದಾವೆ ಅಂತ ನಿನ್ಗೆ ಹೆಂಗೆ ಗೊತ್ತಾ ತಮ್ಮಿ ಅಂತ ಕೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಫೈಲ್ ಜೊತೆಗೆ ಸತ್ಯ, ಸಾಕ್ಷಿ ಎರಡೂ ಬರ್ತದೆ, ನೋಡ್ತಾ ಇರು ಗೌಡ್ರೆ. ಅಮ್ಮಿ, ಇಲ್ಲಿ ಏನಾಗ್ತೈತೆ, ಅದು ಯಾವ ಗ್ಯಾರಂಟಿ ಮೇಲೆ ಫೈಲ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಿ, ಹೇಳು ಅಂತ ಭದ್ರ ಕೇಳ್ತಾರೆ. ಫೈಲ್ ತಗೊಂಬರ್ತಾ ಇರೋದಾದ್ರೂ ಯಾರಮ್ಮಿ ಅಂತ ಕೇಳ್ತಾರೆ ಭದ್ರ. ಆಗ ವಿದ್ಯೆ ಹೇಳ್ತಾರೆ, ನಮ್ಮಪ್ಪ. ಮಾವಯ್ಯನ, ಅವ್ರಿಗೆ ಹೆಂಗೆ ಫೈಲ್ ಸಿಕ್ತು ಅಂತ ಭದ್ರ ಕೇಳ್ತಾರೆ. ಬರೀ ಫೈಲ್ ಮಾತ್ರ ಅಲ್ಲ, ಇದರಿಂದ ಯಾರ್ಯಾರು ಇದ್ರು ಅವ್ರನ್ನ ಸಾಕ್ಷಿ ಸಮೇತ ಇಲ್ಲಿ ಕರ್ಕೊಂಬರ್ತಾ ಇದ್ದಾರೆ. ಯಾರು ಇದರಿಂದ ಇರೋದು ಅಂತ ಶಿವರಾಮೇಗೌಡರು ಕೇಳ್ತಾ ಇರ್ಬೇಕಾದ್ರೆ ಚೆಲುವರಾಜ್ ಅಲ್ಲಿಗೆ ಬೀಗ್ರೆ ಅನ್ಕೊಂಡು ಬರ್ತಾರೆ. ಬೀಗ್ರೆ, ನಾನು ಹೇಳ್ತೀನಿ, ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಂಡಿದ್ರು, ಸಿಗಾಕೊಂಡ್ಬಿಟ್ರು ಅಂತ
ಚೆಲುವರಾಜ್ ಫೈಲ್ನ ತಗೊಂಡು ಬಂದಾಗ ಬೆಟ್ಟಯ್ಯ ಹಾಗೆ ರಜನಿನ ಕರ್ಕೊಂಡು ಪೊಲೀಸ್ನವ್ರು ಬರ್ತಾರೆ. ಆಗ ಚೆಲುವ ಹೇಳ್ತಾರೆ, ಬರೋದು ಒಸಿ ತಡ ಆಯ್ತು, ಬೀಗ್ರೆ ನಿಮ್ಮ ಅಟ್ಟಿಯಿಂದ ಕಳುವಾಗಿರುವಂತಹ ಫೈಲು ಮತ್ತೆ ದುಡ್ಡು ತಗೊಂಬಂದಿದ್ದೀನಿ, ಎಲ್ಲ ಸರಿಯಾಗಿದ್ಯಂಗ ಒಂದ್ಸಲ ನೋಡ್ಕೊಂಬಿಡಿ ಅಂತ ಚೆಲುವರಾಜ್ ಅದನ್ನ ಕೊಡ್ತಾರೆ. ಅದನ್ನ ಗೋವಿಂದ ಅವ್ರು ತಗೋತಾರೆ. ಗೌಡ್ರೆ, ಟೈಮ್ ಸರಿ ಇಲ್ದಾಗ ಇಂಥವೆಲ್ಲ ಆಗುತ್ತೆ ಗೌಡ್ರೆ, ದೇವ್ರು ನಮ್ ಕಡೆಗಿದ್ದ, ಅದಕ್ಕೆ ಯಾವ ತೊಂದ್ರೆನೂ ಆಗಿಲ್ಲ, ತೊಂದ್ರೆ ಆಗೋದಕ್ಕೂ ಆ ದೇವ್ರು ಬಿಡಕ್ಕಿಲ್ಲ, ಅದಕ್ಕೆ ನೀವು ಧೈರ್ಯವಾಗಿರಿ ಅಂತ ಚೆಲುವ ಹೇಳ್ತಾರೆ. ಗೋವಿಂದ ಫೈಲ್ನ ಚೆಕ್ ಮಾಡ್ದೇನಲ್ಲ ಅಂತ ಶಿವರಾಮೇಗೌಡರು ಕೇಳಿದಾಗ ಗೋವಿಂದ ಅವ್ರು ಹೇಳ್ತಾರೆ, ಅಣ್ಣ ಭಯ ಪಡೋವಂಥದ್ದು ಏನೂ ಇಲ್ಲ, ಎಲ್ಲ ಸರಿಯಾಗಿ ಅವೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ನಿಧಾನವಾಗಿ ನಿಟ್ಟುಸಿರನ್ನ ಬಿಡ್ತಾರೆ. ನನ್ನ ಮಗ ಇಲ್ಲಿ ತನ ಮಾಡ್ಕೊಂಬಂದಿರೋ ಪುಣ್ಯದ ಕಾರ್ಯ ಅವನನ್ನ ಕೈ ಬಿಡ್ಲಿಲ್ಲ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ದೇವ್ರೆ, ನೀನು ಅವನನ್ನ ದೊಡ್ಡ ಅಪಾಯದಿಂದ ಪಾರ್ ಮಾಡ್ಬಿಟ್ಟೆ ದೇವ್ರೆ, ನೀನು ಫೈಲು ಮತ್ತೆ ಇವ್ರನ್ನೆಲ್ಲ ಹೆಂಗ್ ಹಿಡ್ದೆ ಚೆಲುವರಾಜ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಗೌಡ್ರೆ, ಇದ್ರಲ್ಲಿ ನಂದೇನು ಇಲ್ಲ, ನನ್ನ ಮಗಳು ಬುದ್ಧಿವಂತಿಕೆಯಿಂದ ಗೌಡ್ರೆ ಅಂತ ಚೆಲುವರಾಜ್ ಹೇಳ್ತಾರೆ. ಚೆಲುವರಾಜ್ ಹಾಗೆ ಹೇಳ್ತಿದ್ದಾಗೆ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗೀತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.